ನಮ್ಮೊಂದಿಗಿದ್ದಾರೆ ಆರ್ಥಿಕ ತಜ್ಞರಾದಂತಹ ಜೇಕಬ್ ಕ್ರಾಸ್ಟಾ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಕೃಷಿ ಎಕ್ಸ್ಪರ್ಟ್ ಕೊಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಸ್ವಾಗತ. ದರ್ಶನ್ ಇದ್ದಾರೆ, ಕಾಂಗ್ರೆಸ್ ವಕ್ತಾರರು, ತಮಗೂ ಸ್ವಾಗತ. ಬಿಜೆಪಿ ವಕ್ತಾರರಾದಂಥ ಯದುಕುಮಾರ್ ಗೌಡ್ರು ಇದ್ದಾರೆ. ಯದುಕುಮಾರ್ ಗೌಡ್ರೆ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಕ್ವಿಕ್ ಆಗಿ ಏನು ಬೆಲೆ ಹೆಚ್ಚಳ ಆಗಿದೆ ಅಥವಾ ಏನು ಏರಿಕೆ ಆಗಿದೆ, ಏನು ಇಳಿಕೆ ಆಗಿದೆ ಅನ್ನೋದು ಜನಸಾಮಾನ್ಯರಿಗೆ ತುಂಬ ಇಂಪಾರ್ಟೆಂಟ್. ಯಾವುದ್ರ ಬೆಲೆ ಜಾಸ್ತಿ ಆಗಿದೆ, ಯಾವುದ್ರ ಬೆಲೆ ಕಡಿಮೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನು ಹೈಕ್ ಆಗಿದೆ, ಏನು ಡೌನ್ ಆಗಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಏನೇನು ಇಳಿಕೆ ಆಗಿದೆ ಅಂತಂದರೆ ಸೋಲಾರ್ ಇಳಿಕೆ ಆಗಿದೆ, ಚರ್ಮದ ಚಪ್ಪಲಿ ಮತ್ತು ಬ್ಯಾಗ್ಗಳು ಇಳಿಕೆ ಆಗಿದೆ, ಬ್ಯಾಟರಿಗಳು ಆಟೋಮೊಬೈಲ್ ಸೆಕ್ಟರ್ಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ಒಂದು ಹೊಸ ಮೈಲಿಗಲ್ಲು ಅಂತ ಹೇಳ್ಬೋದು. ಬಟ್ಟೆ ಜವಳಿ ಉದ್ಯಮದಲ್ಲಿ ಬಟ್ಟೆ ಬೆಲೆ ಕಡಿಮೆ ಆಗಿದೆ ಮತ್ತು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಔಷಧಿಗಳ ಮೇಲಿನ ಬೆಲೆಯನ್ನು ಇಳಿಕೆ ಮಾಡಲಾಗಿದೆ. ಈವನ್ ಶುಗರ್ ಔಷಧಿಗಳೇನಿವೆ ಅದರಲ್ಲೂ ಕೂಡ ಬೆಲೆಯನ್ನು ಇಳಿಕೆ ಮಾಡಿದ್ದಾರೆ. ಮೈಕ್ರೋ ಓವನ್ ಏನಿದೆ ಅದರ ಬೆಲೆ ಇಳಿಕೆ ಮಾಡಿದ್ದಾರೆ ಮತ್ತು ಸಿಗಡಿ ಮೀನು ಬೆಲೆ ಇಳಿಕೆ ಆಗಿದೆ, ಜಾಸ್ತಿ ಆಗಿದೆ. ಮೋಸ್ಟ್ಲಿ ಜಾಸ್ತಿ ಆಗಿರಬೇಕಾ ಅಂತ. CNG ಗ್ಯಾಸ್, ಡೆಫಿನೆಟ್ಲಿ CNG ಗ್ಯಾಸ್ ಬೆಲೆ ಇಳಿಕೆ ಮಾಡಿದ್ದಾರೆ. ಮೋಸ್ಟ್ಲಿ ಆಟೋಮೊಬೈಲ್ ಸೆಕ್ಟರ್ಗೆ ಹೆಚ್ಚು ವಾಹನಗಳನ್ನು ಖರೀದಿ ಮಾಡುವ ನಿಟ್ಟಿನಲ್ಲಿ, ಗ್ರಾಹಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮತ್ತು ಚಿನ್ನ ಬೆಳ್ಳಿ ಅದು ಎಫೆಕ್ಟ್ ಅಷ್ಟೇ. ಬೀಡಿ, ಬಡವರ ಬೀಡಿ, ಹಾಗೆ ನೋಡಿದ್ರೆ ಸಿಂಟ್ಯಾಕ್ಸ್, ಪಾಪದ ಟ್ಯಾಕ್ಸ್ ಅಂತ ಮದ್ಯ ಮತ್ತು ಸಿಗರೆಟ್ ಮೇಲೆ ಪ್ರತಿ ಬಜೆಟಲ್ಲಿ ಹೆಚ್ಚಳ ಮಾಡ್ತಾನೆ ಇರ್ತಾರೆ. ಆದರೆ ನಮ್ಮ ಮದ್ಯಪ್ರಿಯರು ಮತ್ತು ಧೂಮಪಾನ ಪ್ರಿಯರು ಅದನ್ನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಎಷ್ಟು ರೇಟ್ ಆದರೂ ಪರವಾಗಿಲ್ಲ, ನಾವು ಎಷ್ಟಾದರೂ ಸರಿ, ದುಡ್ಡು ತಗೊಂಡು ನಾವು ಸೇತೀವಿ, ಕುಡ್ದೇ ಕುಡಿತೀವಿ ಅಂತ ಕುಡಿತಾ ಇರೋದ್ರಿಂದ ಇದ್ರ ಬೆಲೆ ಯಾವಾಗಲೂ ಹೆಚ್ಚಳನೇ ಇರುತ್ತೆ. ಸೊ ಏನೇನು ಜಾಸ್ತಿ ಆಗಿದೆ? ಮದ್ಯ, ಸಿಗರೇಟ್, ವಿಮಾನದ ಬಿಡಿಭಾಗ, ತಂಬಾಕು ಉತ್ಪನ್ನಗಳು, ಡೆಫಿನೆಟ್ಲಿ ಗುಟ್ಕಾ, ಜರ್ದಾ, ಬೀಡ, ಛತ್ರಿಗಳು ಮತ್ತು ಟ್ರಿಮ್ಮರ್, ಛತ್ರಿ ಮತ್ತು ಟ್ರಿಮ್ಮರ್ಗಳ ಬೆಲೆ ಹೆಚ್ಚಳ ಆಗಿದೆ. ಹಾಗಾದರೆ ಬನ್ನಿ ನಮ್ಮ ಡಿಸ್ಕಷನ್ನ ಓಪನ್ ಅಪ್ ಮಾಡೋಣ. MSME ಸೆಕ್ಟಾರ್ಗೆ ತಾವು ಹೇಳ್ತಾ ಇದ್ರಿ ಕ್ರಾಸ್ಟಾ ಅವರೇ ಬೆಳಗಿನ ಸೆಷನ್ನಲ್ಲಿ. MSME ಸೆಕ್ಟಾರ್ ಯಾಕೆ ಅಂತಂದರೆ ಭಾರತದ ಆರ್ಥಿಕ ಪ್ರಗತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಂದಲೇ ಸಾಧ್ಯ. ಆ ನಿಟ್ಟಿನಲ್ಲಿ MSME ಸೆಕ್ಟರ್ಗೆ ಓಪನಿಂಗಲ್ಲೇ ಬಜೆಟಲ್ಲಿ ಅವರು ಬಹಳಷ್ಟು ವಿಶೇಷವಾದಂತಹ ಗ್ರೋತ್ ಫಂಡ್ ಬಗ್ಗೆ ಮಾತಾಡಿದ್ದಾರೆ. ಸೊ ಆರ್ ಯು ಸ್ಯಾಟಿಸ್ಫೈಡ್? 100%. ಯಾಕೆಂದರೆ ಒಂದು ವಿಕಸಿತ ಭಾರತಕ್ಕೆ ಹೋಗುವ ಮುಂಚೆ ಈ MSMEನ ನೀವು ಅವರ ಕೈ ಎತ್ತಿ ಮೇಲೆ ತಗೋಬೇಕು. ಇದೊಂದು ನಿರ್ಮಲಾ ಸೀತಾರಾಮನ್ ಅವರು 1 ಗಂಟೆ 26 ನಿಮಿಷ ಸತತವಾಗಿ, ಪಾಪ ಸೆಂಟರ್ನಲ್ಲಿ ಸ್ವಲ್ಪ ಕೆಮ್ಮು ಎಲ್ಲ ಬರ್ತಾ ಇತ್ತು, ಮೈಗೆ ಹುಷಾರೆಲ್ಲ ಕಾಣುತ್ತೆ, ಆದ್ರೂ 1 hour 26 minutes ಬಣ್ಣನೆ ಮಾಡಿದ್ದಾರೆ ಬಜೆಟನ್ನು. ಓವರ್ ಆಲ್ ಹೇಳುವುದಾದರೆ ಬಜೆಟ್ ಇಸ್ ಎ ವಂಡರ್ಫುಲ್ ಬಜೆಟ್, ಗ್ರೋತ್ ಓರಿಯೆಂಟೆಡ್ ಬಜೆಟ್. ಸ್ಪೆಸಿಫಿಕಲಿ MSMEಗೆ 10,000 ಕೋಟಿ ಏನು ಅವರು ಮಂಡನೆ ಮಾಡಿದ್ದಾರೆ ಇದು ಸ್ಪೆಷಲಿ ಗ್ರೋತ್ ಬೇಡ, ಟು ಮೇಕ್ MSME ಸೆಕ್ಟರ್ ಆಸ್ ಅ ಚಾಂಪಿಯನ್ಸ್ ಆಫ್ ಇಂಡಿಯನ್ ಎಕಾನಮಿ. ಸ್ಪೆಷಲಿ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಮತ್ತೆ ಬಯೋಫಾರ್ಮಾ, ಸ್ಪೆಸಿಫಿಕಲಿ ಬಯೋಫಾರ್ಮಾ ಬಹಳ ಚೆನ್ನಾಗಿ ವಿವರಣೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸೆಮಿಕಂಡಕ್ಟರ್ ಮಿಷನ್, ಅಂದರೆ ಇವಾಗ ಏನು ನಮ್ಮಲ್ಲಿ ಈ ಸೆಮಿಕಂಡಕ್ಟರ್ ಮತ್ತು ಈ ಚಿಪ್ಸ್ ಟೆಕ್ನಾಲಜಿಗೆ AI-ನಲ್ಲಿ ಯಾವ ರೀತಿ ಅಳವಡಿಕೆ ಮಾಡಿದ್ದಾರೆ ಬಜೆಟ್ನಲ್ಲಿ, ಅಂದರೆ ಇದು ನಿಜವಾಗಿ ಗ್ರೋತ್ ಓರಿಯೆಂಟೆಡ್ ಬಜೆಟ್. ಆಮೇಲೆ 2.0 ಹೌದು, ಆಮೇಲೆ ಸ್ಟ್ರಾಂಗ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಕರೆಕ್ಟ್, ಮತ್ತು ಸ್ಟ್ರಾಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ. ಅಂದರೆ ಇಷ್ಟು ದಿವಸ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಯಾವ ರೀತಿ ಬಜೆಟ್ನಲ್ಲಿ ಹೇಳಿಲ್ಲ. ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ನಿಮ್ಗೆ ಏನು ಮಾಡಲಿಕ್ಕಾಗುತ್ತೋ ಅದನ್ನು ಕನ್ಸೆಷನ್ ಕೊಟ್ಟಿದ್ದಾರೆ. ಸ್ಪೆಷಲಿ ಮತ್ತು ಕನ್ಸ್ಟ್ರಕ್ಷನ್ ಆಫ್ ಮೆಷಿನರಿ ಆಫ್ ಬಿಲ್ಡಿಂಗ್, ಅದರಲ್ಲಿ ಕೂಡ ಚೆನ್ನಾಗಿ ಅಳವಡಿಕೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಟೆಕ್ಸ್ಟೈಲ್, ದೆನ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್. ಸೊ ಈ ಥರ ಇಂಡಸ್ಟ್ರಿ ಕನೆಕ್ಟೆಡ್ ಮತ್ತು MSME ಆ್ಯಂಡ್ ಕ್ಲಸ್ಟರ್ ಅಪ್ರೋಚ್, AI, ಆಲ್ ದೀಸ್ ಪುಟ್ ಟುಗೆದರ್, ಇಟ್ ಇಸ್ ಎ ಗುಡ್ ಬಜೆಟ್ ಆ್ಯಂಡ್ ವಿಕಸಿತ ಭಾರತಕ್ಕೆ ಹೋಗ್ಲಿಕ್ಕೆ. ಶೇರ್ ಮಾರ್ಕೆಟ್ ಯಾಕೆ ಸರ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನೋಡ್ತಾ ಇದ್ರೆ ತುಂಬಾ ಕೋಲಾಹಲ ಎದ್ದಿದೆ, ಅಲ್ಲಿ ಬಹಳ ಇಳಿಕೆ ಕಾಣ್ತಾ ಇದೆ. ಇದು ಯಾಕೆ ಇಮಿಡಿಯೇಟ್ ಎಫೆಕ್ಟ್ ಅಲ್ಲಿ ಯಾಕೆ ಇಷ್ಟು ಕೋಲಾಹಲ ಎದ್ದಿದೆ ಅಲ್ಲಿ ಅಂತ? ಬಹುಶಃ ಶೇರ್ ಮಾರ್ಕೆಟ್ ಅವರು ಸರಿಯಾಗಿ ಪಿಕಪ್ ಮಾಡಿಲ್ಲ. ಇದು ಇಮಿಡಿಯೇಟ್ ಎಫೆಕ್ಟ್ ಅಂದರೆ ಇದು ವೆರಿ ವೆರಿ ವಾಲಟೈಲ್ ಶೇರ್ ಮಾರ್ಕೆಟ್. ಅವ್ರು ಪಿಕಪ್ ಮಾಡ್ಬೇಕಾದ್ರೆ ನಾಳೆ ನಾಡ್ದು ನೋಡಿ. ಸೊ ಅವರು ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಒಂದು ಕೆಲವೊಂದು ಬಿಗ್ ಅನೌನ್ಸ್ಮೆಂಟ್ ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಏನು ಜಂಪ್ ಮತ್ತೆ ಬಂಪ್ ಇಲ್ಲ,
ದಿಸ್ ಈಸ್ ವೆರಿ ಪ್ರಾಕ್ಟಿಕಲ್ ಬಜೆಟ್. Especially for MSME and industry, very, very practical budget. So, ಬಹುಶಃ share market is not picked up. So, those good points are not picked up because this is a growth-oriented budget. It is not a immediate action ಇರುವ budget ಅಲ್ಲ ಇದು. So, they have not picked up. Maybe tomorrow, day after tomorrow, share market may pick up those and can go. I mean, that is what I expect that. Yeah. ಆಲ್ ರೈಟ್, ಓಕೆ, ಎಸ್ ಸರ್. ಕೋಡಿಹಳ್ಳಿ ಚಂದ್ರಶೇಖರ್ ಸರ್, ಈಗ ಕೃಷಿ ಅಲ್ಲಿ ಸ್ಪೆಸಿಫಿಕ್ ಆಗಿ ಈಗ ಉದಾಹರಣೆಗೆ ಇದು ಏನೋ ಕೃಷಿ ಸಮ್ಮಾನ್ ಯೋಜನೆ ಅಲ್ವಾ ಸರ್? ಅದು ಕೃಷಿ ಸಮ್ಮಾನ್ ಯೋಜನೆ, ಅದನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. 6,000 ಇದೆ, ಅದನ್ನೇನೋ 10,000 ಮಾಡ್ತಾರೆ ಅಂತ. ಸೊ ಅದು ಆ ಥರದ್ದು ಏನೂ ಇಲ್ಲ. ಅದರ್ವೈಸ್ ನಮ್ಮ ರಾಜ್ಯಕ್ಕೆ ಹೆಲ್ಪ್ ಆಗೋದಂದರೆ ಇದು ತೆಂಗು ಬೆಳೆಯುವಂತಹ ರಾಜ್ಯಗಳಿಗೆ ಒಂದಿಷ್ಟು ಉತ್ತೇಜನ ಕೊಟ್ಟಿದ್ದಾರೆ, ತೆಂಗು ಬಾದಾಮಿ ಬೆಳೆಗಳಿಗೆ. ಬಿಟ್ಟರೆ ಶ್ರೀಗಂಧ ಬೆಳೆಯುವಂತಹ ಬೆಳೆಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಜಾಗತಿಕ ಮಟ್ಟಕ್ಕೆ ಇದನ್ನು ಏರಿಸುವ ನಿಟ್ಟಿನಲ್ಲಿ ಒಂದು ಕ್ರಮಗಳ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಭಾರತ ವಿಸ್ತಾರ AI ಟೂಲ್ ಮೂಲಕ ಕೃಷಿಗೆ ನೆರವು ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ಸ್ಪೆಸಿಫಿಕ್ ಇಲ್ಲ. ಏನು ಅನ್ಸುತ್ತೆ ನಿಮಗೆ? ಇದು ಕೃಷಿ ಅಂದರೆ ನಮ್ಮ MSME ಮೇಜರ್ ಕೈಗಾರಿಕೆ ಏನಿದೆ, ಇವನ್ ನೀರಾವರಿನೂ ಕೂಡ ನಿಮ್ಮ ಅಂಡರ್ ಅಂದ್ರೆ ಕೃಷಿಯ ವಲಯದಲ್ಲೇ ಬರುತ್ತೆ ನೀರಾವರಿ ಯೋಜನೆಗಳು. ಬಟ್ ನಾನು ಆಗಲೇ ಹೇಳ್ದಾಗೆ ಸರ್, ಅದೇನೋ ಹೇಳ್ತಾರೆ ದ ಡೆವಿಲ್ ಈಸ್ ಇನ್ ದಿ ಡೀಟೇಲ್ಸ್ ಅಂತ. ಸೊ ಇನ್ನೂ ಡೀಟೇಲ್ಡ್ ಆಗಿ ನಮ್ಮ ಕೈಗೆ ಬಜೆಟ್ನ ಅನೆಕ್ಸ್ಚರ್ ಸಿಕ್ಕರೆ ಅದರಲ್ಲಿ ನೀರಾವರಿ ಯೋಜನೆಗಳಿಗೆ ನಾವು ಏನೇನೋ ಬೇಡಿಕೆ ಇಟ್ಟಿದ್ವಿ, ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಈಗಷ್ಟೇ ಲಭ್ಯವಾಗಬೇಕಾಗಿದೆ. ಬಟ್ ಓದಿರುವಂತಹ ಭಾಷಣವನ್ನೇ ನಾವು ಮುಂದೆ ಇಟ್ಕೊಂಡು ಮಾತಾಡೋದಾದರೆ ಪ್ಲೀಸ್ ಕಂಟಿನ್ಯೂ ಸರ್. ಈಗ ಬಹಳ ದೊಡ್ಡ ಉದ್ದಿಮೆ, ಬಹಳ ದೊಡ್ಡ ಜನ ಅವಲಂಬನೆ ಆಗಿರ್ತಕ್ಕಂಥದ್ದು ಕೃಷಿ ಕ್ಷೇತ್ರ. ಈ ಕ್ಷೇತ್ರ